ನಮಸ್ಕಾರ ಸ್ನೇಹಿತರೆ, ಇವತ್ತು ಕರ್ನಾಟಕದ ಪಾಲಿಗೆ ಬಿಗ್ ಡೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಕರ್ನಾಟಕದ ಹಣಕಾಸು ಮಂತ್ರಿ ಕೂಡ ಆಗಿರೋ ಸಿಎಂ, ಆ ಖಾತೆಯನ್ನು ಕೂಡ ಇಟ್ಕೊಂಡಿರೋ ಮುಖ್ಯಮಂತ್ರಿ ಈ ಸಲ ಕನ್ನಡಿಗರ ಮುಂದೆ ಇಟ್ಟಿರೋ ಬಜೆಟ್ ಲೆಕ್ಕಾಚಾರ ಏನು, ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 4,48,404 ಕೋಟಿ ರೂಪಾಯಿಗಳ ಬೃಹತ್ ಬಜೆಟ್ ಇದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬಜೆಟ್ ಗಾತ್ರ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಈ ಸಲದ ಬಜೆಟ್ನಲ್ಲಿ ಕಾಮನ್ ಮ್ಯಾನ್ಗೆ ಅತಿ ದೊಡ್ಡ ಬದಲಾವಣೆಗಳು ಕಾಣಿಸ್ತಾ ಇವೆ. ಅನ್ನ ಭಾಗ್ಯದ ಅಕ್ಕಿ ಬದಲು ಇನ್ನು ಮುಂದೆ ಇಂದಿರಾ ಕಿಟ್ ಬರ್ತಾ ಇದೆ. ಅಂದರೆ ಅಕ್ಕಿ ಜೊತೆ ಬೇಳೆ, ಎಣ್ಣೆ, ಸಕ್ಕರೆನೂ ಸಿಗುತ್ತಾ? ಎಣ್ಣೆ ಪ್ರಿಯರಿಗೆ ಈ ಸಲ ಕಿಕ್ ಜಾಸ್ತಿ ಆಗುತ್ತಾ, ಅಥವಾ ಬೇರೆ ಕಡೆಯಿಂದ ದುಡ್ಡಿನ ಕಿಕ್ಕನ್ನು ಒದೆಯೋದು ಮಾಡ್ತಾರಾ? ಯಾಕಂದರೆ ಎಣ್ಣೆ ರೇಟ್ ಫಿಕ್ಸ್ ಮಾಡೋ ಪಾಲಿಸಿನೇ ಚೇಂಜ್ ಆಗ್ತಾ ಇದೆ. ಬೆಂಗಳೂರಿಗೆ 40,000 ಕೋಟಿ ರೂಪಾಯಿ ಟನಲ್ ರೋಡ್ ಬರ್ತಾ ಇದೆ. ಇದೆಲ್ಲದರೊಂದಿಗೆ ಒಂದು ಆತಂಕಕಾರಿ ವಿಚಾರ ಕೂಡ ಇದೆ. ರಾಜ್ಯದ ಮೇಲಿರೋ ಸಾಲದ ಹೊರೆ ಬರೋಬ್ಬರಿ 8,24,000 ಕೋಟಿ ರೂಪಾಯಿಗೆ ತಲುಪೋ ಅಂದಾಜು ಮಾಡಿದ್ದಾರೆ. ಸೊ ಇದೆಲ್ಲ ಲೆಕ್ಕಾಚಾರ ಹೇಗೆ? ಸರ್ಕಾರ ಬಜೆಟ್ಗೆ ದುಡ್ಡನ್ನು ಎಲ್ಲಿಂದ ತರ್ತಾ ಇದೆ, ಎಲ್ಲಿ ಖರ್ಚು ಮಾಡ್ತಾ ಇದೆ, ಗ್ಯಾರಂಟಿಗಳಿಗೆ ಈ ಸಲ ಎಷ್ಟು ದುಡ್ಡನ್ನು ಎತ್ತಿಟ್ಟಿದ್ದಾರೆ, ನಿಮ್ಮ ಜೇಬಿಗೆ ಈ ಬಜೆಟ್ನಿಂದ ಆಗೋ ಲಾಭ ನಷ್ಟ ಏನು, ಎಲ್ಲವನ್ನ ಕ್ವಿಕ್ ಆಗಿ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಮೊದಲಿಗೆ ಈ ಸಲದ ಬಜೆಟ್ನ ಗಾತ್ರ ಮತ್ತು ಬಿಗ್ ನಂಬರ್ಸ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಟೋಟಲ್ ಗಾತ್ರ ಆಗಲೇ ಹೇಳಿದ್ರೆ 4,48,004 ಕೋಟಿ ರೂಪಾಯಿ. ಕಳೆದ ವರ್ಷ 4,09,549 ಕೋಟಿ ರೂಪಾಯಿ ಇತ್ತು. ಅಂದರೆ ಕಳೆದ ಸಲಕ್ಕಿಂತ ಈ ಸಲ ಬಜೆಟ್ ಗಾತ್ರ 38,455 ಕೋಟಿ ರೂಪಾಯಿನಷ್ಟು ಜಂಪ್ ಆಗಿದೆ. ಶೇಕಡಾವಾರು ಲೆಕ್ಕದಲ್ಲಿ 9% ಬಜೆಟ್ ಜಂಪ್ ಆಗಿದೆ. ಇಷ್ಟೊಂದು ದುಡ್ಡನ್ನು ಸರ್ಕಾರ ಎಲ್ಲೆಲ್ಲಿ ಹೇಗೆ ಖರ್ಚು ಮಾಡುತ್ತೆ? ಅಭಿವೃದ್ಧಿಗೆ ಸಿಗೋದೆಷ್ಟು? ಬರೀ ಮೇಂಟೆನೆನ್ಸ್ಗೆ ಹೋಗೋದೆಷ್ಟು? ಇದನ್ನು ನಾವು ಸಿಂಪಲ್ ಆಗಿ 3 ಭಾಗ ಮಾಡ್ಬೋದು. ಒಂದನೇದು ರಾಜಸ್ವ ವೆಚ್ಚ, ರೆವಿನ್ಯೂ ಎಕ್ಸ್ಪೆಂಡಿಚರ್. ಅಂದರೆ ಸರ್ಕಾರ ನಡೆಸೋಕೆ, ಸರ್ಕಾರವನ್ನು ರನ್ ಮಾಡೋಕ್ಕೆ, ಸಂಬಳ ಕೊಡೋಕ್ಕೆ, ಪೆನ್ಷನ್ ಕೊಡೋಕ್ಕೆ, ಸಬ್ಸಿಡಿ ಕೊಡೋಕ್ಕೆ ಖರ್ಚಾಗೋ ದುಡ್ಡು. ಇದರಲ್ಲಿ ಏನಂತ ದೊಡ್ಡ ನಿರ್ಮಾಣಗಳೇನಾಗೋದಿಲ್ಲ, ಆಸ್ತಿ ನಿರ್ಮಾಣಗಳಾಗೋದಿಲ್ಲ. ಬರೀ ಜಸ್ಟ್ ನಡ್ಸ್ಕೊಂಡು ಹೋಗೋಕ್ಕೆ ಆಗೋ ಖರ್ಚು 3,38,007 ಕೋಟಿ ರೂಪಾಯಿ ಬರೀ ಇದಕ್ಕೆ ಹೋಗ್ತಾ ಇದೆ. ಅಂದರೆ ಬಜೆಟ್ನ 3/4 ಭಾಗ ಸರ್ಕಾರ ತನ್ನನ್ನು ತಾನು ಸಾಕೊಳ್ಳೋಕೆ ಖರ್ಚು ಮಾಡ್ತಾ ಇದೆ. ಎರಡನೇದು ಅಭಿವೃದ್ಧಿ ಅಥವಾ ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರಸ್ತೆ, ಸೇತುವೆ, ಕಟ್ಟಡ, ಕೆರೆ, ಕಟ್ಟೆ, ಒಟ್ಟಲ್ಲಿ ನಿರ್ಮಾಣ ಕಾರ್ಯಕ್ಕೆ, ಆಸ್ತಿ ನಿರ್ಮಾಣಕ್ಕೆ ಬಳಸೋ ದುಡ್ಡು. ಇದಕ್ಕೆ ಇಟ್ಟಿರೋದು ಬರೀ 74,682 ಕೋಟಿ ರೂಪಾಯಿ. ಇನ್ನು ಮೂರನೇದು ತುಂಬಾ ಇಂಪಾರ್ಟೆಂಟ್, ಅದೇ ಸಾಲ ಮರುಪಾವತಿ, ಲೋನ್ ರೀಪೇಮೆಂಟ್. ನಾವು ಮಾಡಿರೋ ಹಳೆ ಸಾಲಕ್ಕೆ ಕಟ್ತಾ ಇರೋ ದುಡ್ಡೇ ಈ ಸಲ 35,316 ಕೋಟಿ ರೂಪಾಯಿ. ಸರಿ, ಈಗ ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಎಷ್ಟೆಷ್ಟು ದುಡ್ಡು ಅಂತ ನೋಡ್ತಾ ಹೋಗೋಣ. ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ನಲ್ಲಿ ಶಿಕ್ಷಣ ಕ್ಷೇತ್ರ ಈ ಸಲನೂ ಹೈಯೆಸ್ಟ್ ಅಲೋಕೇಶನ್ ಎಜುಕೇಷನ್ಗೆ 47,224 ಕೋಟಿ ರೂಪಾಯಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸ್ಪೆಷಲ್ ಸ್ಥಾನ ಇದೆ ಈ ಸರ್ಕಾರದಲ್ಲಿ. ಮಹಿಳೆಯರಿಗೆ 34,929 ಕೋಟಿ ರೂಪಾಯಿ. ಇಂಧನ ಇಲಾಖೆ, ಗೃಹ ಜ್ಯೋತಿ ಬೆಳಕು ಕೊಡೋ ಇಂಧನ ಇಲಾಖೆಗೆ 29,947 ಕೋಟಿ ರೂಪಾಯಿ. ಗ್ರಾಮೀಣಾಭಿವೃದ್ಧಿ, ಹಳ್ಳಿಗಳ ಉದ್ಧಾರಕ್ಕೆ 26,559 ಕೋಟಿ ರೂಪಾಯಿ. ಒಳಾಡಳಿತ ಮತ್ತು ಸಾರಿಗೆ, ಪೊಲೀಸ್ ಮತ್ತು ಬಸ್ಸುಗಳಿಗೆ ಸೇರಿ 23,100 ಕೋಟಿ ರೂಪಾಯಿ. ನೆಕ್ಸ್ಟ್ ನೀರಾವರಿ, ರೈತರ ಜಮೀನಿಗೆ ನೀರು ಹರಿಸೋಕೆ 22,436 ಕೋಟಿ ರೂಪಾಯಿ. ನಗರಾಭಿವೃದ್ಧಿ ಮತ್ತು ವಸತಿಗೆ, ಬೆಂಗಳೂರು ಸೇರಿದ ಹಾಗೆ ಸಿಟಿಗಳ ಡೆವಲಪ್ಮೆಂಟ್ಗೆ 22,203 ಕೋಟಿ ರೂಪಾಯಿ. ಕಂದಾಯ ಇಲಾಖೆಗೆ 19,843 ಕೋಟಿ ರೂಪಾಯಿ. ಸಮಾಜ ಕಲ್ಯಾಣಕ್ಕೆ 18,612 ಕೋಟಿ ರೂಪಾಯಿ. ಇನ್ನು ಆರೋಗ್ಯ, ಹೆಲ್ತ್, ಆಸ್ಪತ್ರೆ ಮತ್ತು ಮದ್ದು ಮಾತ್ರೆಗೆ 17,817 ಕೋಟಿ ರೂಪಾಯಿ. ನೆಕ್ಸ್ಟ್ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ 8,373 ಕೋಟಿ ರೂಪಾಯಿ. ನೆಕ್ಸ್ಟ್ ಗ್ಯಾರಂಟಿಗಳ ಕತೆ ಏನಾಯ್ತು? ದುಡ್ಡು ಜಾಸ್ತಿ ಮಾಡಿದಾರ ಅಥವಾ ಕಂಡೀಷನ್ ಹಾಕಿ ಕಟ್ ಮಾಡಿದಾರ? ಅದನ್ನು ಕೂಡ ನೋಡ್ತಾ ಹೋಗೋಣ. ಸರ್ಕಾರದ ಕೈಯಲ್ಲಿ ದುಡ್ಡಿಲ್ಲ, ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇಲ್ಲತ್ತಲ್ಲ, ಅಥವಾ ಕಂಡೀಷನ್ ಹಾಕ್ತಾರೆ ಅಂತೇಳಿ. ಆದರೆ ಬಜೆಟ್ ಪುಸ್ತಕ ತೆರೆದಾಗ ಏನು ಹೇಳ್ತಾ ಇದೆ? ಅದು 4 ಗ್ಯಾರಂಟಿಗಳು ಸೇಫ್ ಇದೆ ಸದ್ಯಕ್ಕೆ. ಆದರೆ 5ನೇ ಗ್ಯಾರಂಟಿಗೆ ಮಾತ್ರ ಶಾಕ್ ಕೊಟ್ಟಿದ್ದಾರೆ. 1 by 1 ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಪೂರ್ಣ ಮಾಹಿತಿ ಪಡ್ಕೊಳ್ಳೋಕ್ಕಿಂತ ಮುನ್ನ, ಸರ್ಕಾರ ಏನೇ ಗ್ಯಾರಂಟಿ ಕೊಟ್ಟರು ಕೂಡ ನಮ್ಮ ಜೀವನವನ್ನು ಅವ್ರ ಕೈಲಿ ಗ್ಯಾರಂಟಿ ಮಾಡೋಕ್ಕಾಗಲ್ಲ, ನಾವೇ ಮಾಡ್ಕೋಬೇಕು ಸ್ನೇಹಿತರೆ. ಜೀವನ ಅನ್ಸರ್ಟನ್, ಅನಿಶ್ಚಿತ, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆರೋಗ್ಯದ ಸಮಸ್ಯೆ ಯಾರಿಗೆ ಏನು ಬೇಕಾದರೂ ಆಗ್ಬೋದು. ಒಂದು ಸಣ್ಣ ಸೊಳ್ಳೆ ಕಚ್ಚೋದ್ರಿಂದ ಹಿಡಿದು ಅಪಘಾತ ಆಗೋ ತನಕ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ವಲ್ಲ. ಅದಕ್ಕೆ ಯಾವಾಗಲೂ ಹೆಲ್ತ್ ಇನ್ಶೂರೆನ್ಸ್ನ ರಕ್ಷಣೆ ಇರಲೇಬೇಕು ಸ್ನೇಹಿತರೆ. ಈಗಿನ ಕಾಲದಲ್ಲಂತೂ ಮಿನಿಮಮ್ 5-10 ಲಕ್ಷ ರೂಪಾಯಿನ ಕವರೇಜ್, ಅದ್ರ ಮೇಲ್ಗಡೆ 50 ಲಕ್ಷ, 1 ಕೋಟಿ ಎಷ್ಟರದ್ದಾದರೂ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಮಾಡಿಸ್ಕೋಬೋದು ನೀವು. ಆವಾಗ ಏನಾಗುತ್ತೆ, ಎಷ್ಟರದ್ದು ಮಾಡಿಸಿರ್ತೀರಿ ಅಷ್ಟರ ಹಾಸ್ಪಿಟಲ್ ಬಿಲ್ನ ಭಯ ನಿಮಗಿರೋದೇ ಇಲ್ಲ.
ಬೆಸ್ಟ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ಸಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಡಾಕ್ಟರ್ಸ್ ಹತ್ರ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟನ್ನು ಪಡಿಬೋದು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಫ್ರೀಯಾಗಿ. ಹಾಗೆ ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ದುಡಿತಾ ಇರೋ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಫ್ಯಾಮಿಲಿಗೆ ದೊಡ್ಡ ಲಂಸಮ್ ಅಮೌಂಟ್ ಸಿಗೋಕೆ ಅಂತಾನೆ ಇರೋದು. 600-700 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿನ ಕವರೇಜ್ ಅನ್ನ ಪಡ್ಕೋಬಹುದು. ಈಗ GST ಕೂಡ 0 ಆಗಿದೆ. ಅತ್ಯಂತ ಅಫೋರ್ಡಬಲ್ ಪ್ರೈಸಸ್ ನಲ್ಲಿ ಇದೆಲ್ಲ ಸಿಗ್ತಾ ಇದೆ ಇನ್ಶೂರೆನ್ಸ್. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿಗೆ ಎಷ್ಟು ಕವರೇಜ್ಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ಹೇಳಿ ಕೆಲವೇ ಕ್ಲಿಕ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಪ್ಲೈ ಮಾಡಬಹುದು. ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಅನ್ನ ಚೆಕ್ ಮಾಡಿ ಸ್ನೇಹಿತರೆ. ಬನ್ನೀಗ ಕಂಟಿನ್ಯೂ ಮಾಡೋಣ. ಗೃಹಲಕ್ಷ್ಮಿ ಮೊದಲಿಗೆ ಮನೆ ಯಜಮಾನಿಯರಿಗೆ 2,000 ರೂಪಾಯಿ ಕೊಡೋ ಈ ಸ್ಕೀಮ್ ಸರ್ಕಾರಕ್ಕೆ ಅತಿ ಹೆಚ್ಚು ಹೊರೆಯನ್ನ ಮಾಡ್ತಿರೋ ಸ್ಕೀಮ್ ಇದು. ಆದರೆ ಈ ಸಲವೂ ಅದಕ್ಕೆ 28,608 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಒಂದು ಸ್ಕೀಮ್ಗೆ ಆಲ್ಮೋಸ್ಟ್ 30,000 crore rupees ಹೋಗ್ತಾ ಇದೆ. ಕಳೆದ ವರ್ಷದಷ್ಟೇ ಹಣ ಇಲ್ಲೂ ಇದೆ. ನೆಕ್ಸ್ಟ್, ಗೃಹ ಜ್ಯೋತಿ ಉಚಿತ ಕರೆಂಟ್ ಕೊಡೋ ಈ ಯೋಜನೆಗೆ ಕಳೆದ ಸಲ 10,100 ಕೋಟಿ ರೂಪಾಯಿ ಇತ್ತು. ಈ ಸಲ ಅದನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ. 10,578 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಶಕ್ತಿ ಯೋಜನೆ, ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ಕೆ 5,300 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಸೇಮ್ ಲಾಸ್ಟ್ ಇಯರ್ನಷ್ಟೇ ಮೇಂಟೈನ್ ಮಾಡಿದ್ದಾರೆ. ಅನ್ನಭಾಗ್ಯ, ಅಕ್ಕಿ ಮತ್ತು ಹಣ ಎರಡೂ ಸೇರಿ ಈ ಯೋಜನೆಗೆ 6,200 ಕೋಟಿ ರೂಪಾಯಿ ಇಡಲಾಗಿದೆ. ಲಾಸ್ಟ್ ಟೈಮ್ಗಿಂತ 200 ಕೋಟಿ ರೂಪಾಯಿ ಇಲ್ಲಿ ಕಮ್ಮಿ ಮಾಡಿದ್ದಾರೆ. ನೆಕ್ಸ್ಟ್, 5ನೇ ಗ್ಯಾರಂಟಿ ಇದೇ ಇರೋದು. ಯುವಕರಿಗೆ ಶಾಕ್, ಯುವ ನಿಧಿ. ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಶುರು ಮಾಡಿದ್ರಲ್ಲ, ಈ ಬಜೆಟ್ನಲ್ಲಿ 1 ರೂಪಾಯಿನೂ ದುಡ್ಡಿಟ್ಟಿಲ್ಲ. ಅದಕ್ಕೆ ಕಳೆದ ಸಲ 600 ಕೋಟಿ ರೂಪಾಯಿ ಚಿಲ್ಲರೆ ಕಾಸು ಎತ್ತಿಟ್ಟಿದ್ರು. ಆದರೆ ಈ ಸಲ ಬಜೆಟ್ ಭಾಷಣದಲ್ಲಿ ಉಲ್ಲೇಖನೇ ಇಲ್ಲ, 0 ಅಲೋಕೇಶನ್. ಇದರ ಅರ್ಥ ಯುವ ನಿಧಿ ಸ್ಕೀಮ್ ಬಂದಾಯ್ತಾ ಅಥವಾ ಬೇರೆ ಕಡೆಯಿಂದ ದುಡ್ಡನ್ನು ಹೊಂದಿಸ್ತಾರಾ? ಅದಕ್ಕೆ ಸರ್ಕಾರ ಇನ್ನಷ್ಟೇ ಸ್ಪಷ್ಟೀಕರಣ ಕೊಡಬೇಕು. ಸರ್ಕಾರ ಅಫಿಷಿಯಲ್ ಆಗಿ ಹೇಳಿಲ್ಲ ಯೋಜನೆ ಬಂದಂತ. ಓವರ್ ಆಲ್ ಟೋಟಲ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿರೋ ಒಟ್ಟು ಮೊತ್ತ 50,686 ಕೋಟಿ ರೂಪಾಯಿ. ಈ ಪಂಚ ಗ್ಯಾರಂಟಿಗಳಿಗೆ 50,686 ಕೋಟಿ ರೂಪಾಯಿ. ಲಾಸ್ಟ್ ಟೈಮ್ ಎಷ್ಟಿಟ್ಟಿದ್ರು? 348 ಕೋಟಿ ರೂಪಾಯಿ ಜಾಸ್ತಿ ಇತ್ತು. ಅಷ್ಟು ಕಮ್ಮಿ ಆಗಿದೆ. 348 crore rupees ಈ ಸಲ ಕಮ್ಮಿ ಆಗಿದೆ. ಸೊ ಓವರ್ ಆಲ್ ನೋಡಿದಾಗ ಸರ್ಕಾರ ವರ್ಷ ಗ್ಯಾರಂಟಿಯ ಸೈಜ್ ಅನ್ನ ಜಾಸ್ತಿ ಮಾಡದೆ ಸೇಮ್ ಇಟ್ಕೊಂಡು ಸ್ವಲ್ಪ ಕಮ್ಮಿನೇ ಮಾಡೋಕೆ ಪ್ರಯತ್ನ ಪಡ್ತಿರೋದು ಕಾಣಿಸ್ತಾ ಇದೆ. ಹೀಗಿದ್ರು ಸರ್ಕಾರದ ಬಜೆಟ್ನ ಟೋಟಲ್ ಬಜೆಟ್ನ 11-12% ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಈ ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯದ ಹಣ ಹೋಗ್ತಾ ಇರೋದು ಕೂಡ ಕ್ಲಿಯರ್ ಕಟ್ ಆಗಿ ಈ ಡಾಕ್ಯುಮೆಂಟ್ ಅಲ್ಲಿ ಬಜೆಟ್ ಅಲ್ಲಿ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್, ಸರ್ಕಾರದ ಇನ್ಕಮ್ ಎಲ್ಲಿಂದ, ದುಡ್ಡು ಎಲ್ಲಿಂದ ಬರ್ತಾ ಇದೆ ಸರ್ಕಾರಕ್ಕೆ, ಅದನ್ನು ಕೂಡ ನೋಡೋಣ. ಮದ್ಯಪ್ರಿಯರಿಗೆ ಸರ್ಕಾರ ಹೊಸ ಶಾಕ್ ಕೊಟ್ಟಿದೆ. ಬರೀ ರೇಟ್ ಜಾಸ್ತಿ ಮಾಡಿ ಶಾಕ್ ಕೊಟ್ಟಿರೋದು ಮಾತ್ರ ಅಲ್ಲ, ಮೊದಲಿಗೆ ಇಡೀ ಈ ಎಣ್ಣೆಯ ಸಿಸ್ಟಮ್ ಅನ್ನೇ ಚೇಂಜ್ ಮಾಡಿದ್ದಾರೆ. ಏಪ್ರಿಲ್ 1, 2026 ಕರ್ನಾಟಕದಲ್ಲಿ ಹೊಸ ಮದ್ಯ ನೀತಿ, ನ್ಯೂ ಲಿಕ್ಕರ್ ಪಾಲಿಸಿ ಜಾರಿಗೆ ಬರ್ತಾ ಇದೆ. ಇದರಲ್ಲಿ ಮೇಜರ್ ಚೇಂಜಸ್ ಏನು ಗೊತ್ತಾ? ಇನ್ನು ಮುಂದೆ ಮದ್ಯದ ಬೆಲೆಯನ್ನು ಸರ್ಕಾರ ಫಿಕ್ಸ್ ಮಾಡಲ್ಲ. ನೀವು ಕೇಳ್ತಿರೋದು ನಿಜ. ಮದ್ಯದ ಬೆಲೆ ನಿರ್ಧಾರ ಮಾಡೋ ಅಧಿಕಾರವನ್ನು ಸರ್ಕಾರ ಈಗ ಮದ್ಯ ಉತ್ಪಾದಕರಿಗೇನೆ ಬಿಟ್ಕೊಡ್ತಾ ಇದೆ. ಮಾರ್ಕೆಟ್ ಡಿಮಾಂಡ್ ನೋಡಿಕೊಂಡು ಕಂಪನಿಗಳೇ ರೇಟ್ ಫಿಕ್ಸ್ ಮಾಡ್ಬೋದು. ಎರಡನೇದು, ಟ್ಯಾಕ್ಸ್ ಹಾಕೋ ಪದ್ಧತಿ ಚೇಂಜ್ ಆಗ್ತಿದೆ. ಇನ್ನು ಮುಂದೆ ಆಲ್ಕೋಹಾಲ್ ಕಾಂಟೆಂಟ್ ಆಧಾರದ ಮೇಲೆ ತೆರಿಗೆ ಹಾಕ್ತಾರೆ. ಯಾವ ಎಣ್ಣೆಯಲ್ಲಿ ಕಿಕ್ ಜಾಸ್ತಿ ಇರುತ್ತೋ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ. ಲೈಟ್ ಕಿಕ್ಕಿದ್ರೆ ಟ್ಯಾಕ್ಸು ಲೈಟೇ. ಇದು ಜಾಗತಿಕ ಮಟ್ಟದ ಗೋಲ್ಡ್ ಸ್ಟ್ಯಾಂಡರ್ಡ್ ನಾವು ಫಾಲೋ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಮೂರನೇದು, ಬಿಯರ್ ಪ್ರಿಯರಿಗೆ ಒಂದು ಸುದ್ದಿ ಇದೆ. ಬಿಯರ್ ಬಾಟಲ್ ಮೇಲೆ ಇನ್ನು ಮುಂದೆ ಸಕ್ಕರೆ ಅಂಶ ಎಷ್ಟಿದೆ ಅಂತ ಪ್ರಿಂಟ್ ಮಾಡೋದು ಕಡ್ಡಾಯ ಅಲ್ಲ ಅಂತ ಆ ರೂಲ್ಸ್ನ ತೆಗೆದು ಹಾಕಿದ್ದಾರೆ. ಹಾಗೆ ಡಿಸ್ಟಿಲರಿಗಳು 24 ಗಂಟೆನೂ ಕೆಲಸ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಟ್ಟಾರೆ ಸರ್ಕಾರ ಈ ವರ್ಷ ಮದ್ಯದಿಂದ, ನಶಾಜೀವಿಗಳಿಂದ ಟೋಟಲ್ ನೋಡಿ, ಸ್ಕ್ರೀನ್ ಮೇಲೆ ನೋಡಿ, ಇಷ್ಟು ಹಣವನ್ನ ಕಲೆಕ್ಟ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದೆ. ಉಳಿದಂತೆ ಬೇರೆ ತೆರಿಗೆಗಳ ವಿಚಾರಕ್ಕೆ ಬರೋದಾದ್ರೆ, ವಾಣಿಜ್ಯ ತೆರಿಗೆ ಇಲಾಖೆಗೆ ಈ ವರ್ಷ 1,25,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ ಅನ್ನೋ ಟಾರ್ಗೆಟ್ ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆಗೆ 15,500 ಕೋಟಿ ರೂಪಾಯಿ ಟಾರ್ಗೆಟ್ ಕೊಡಲಾಗಿದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ 29,000 ಕೋಟಿ ರೂಪಾಯಿ ಟಾರ್ಗೆಟ್ ಇದೆ. ಸರ್ಕಾರಕ್ಕೆ ಆದಾಯ ಬೇಕೇ ಬೇಕು, ಟಾರ್ಗೆಟ್ ಕೊಟ್ಟಿದ್ದಾರೆ. ಸರ್ಕಾರ ಒಂದು ಅರ್ಥ ಮಾಡ್ಕೋಬೇಕು, ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಕೆಲಸ ಮಾಡಿದೆ ಬರೀ ಟಾರ್ಗೆಟ್ ಕೊಟ್ಟರೆ ನಿಮ್ಮ ಅಧಿಕಾರಿಗಳು ಬಂದು ಹರಾಸ್ಮೆಂಟ್ ಕೊಡ್ತಾರೆ. ಒಟ್ಟಿನಲ್ಲಿ ಎಲ್ಲಿನಾರ ಗೆಬರಬೇಕು ಅಂತ ಬರ್ತಾರೆ, ಉಗುರು ಬಿಟ್ಕೊಂಡು ಗೆಬರಕ್ಕೆ ಬರ್ತಾರೆ. ರಾಜ್ಯದಲ್ಲಿ ರೆವೆನ್ಯೂ ಚೆನ್ನಾಗಿ ಆಗಬೇಕು, ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ಉದ್ಯಮಗಳು ಚೆನ್ನಾಗಿ ಬೆಳಿಬೇಕು. ರಾಜ್ಯದಲ್ಲಿ ಹೆಚ್ಚೆಚ್ಚು ಉದ್ಯಮಗಳಲ್ಲಿ ಬರಬೇಕು ಬಿಸ್ನೆಸ್ ಮಾಡೋಕ್ಕೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಚೆನ್ನಾಗಿ ಆಗಬೇಕು, ಹರಾಸ್ಮೆಂಟ್ ಕಮ್ಮಿ ಆಗಬೇಕು. ಜೊತೆಗೆ ಮೂಲ ಸೌಕರ್ಯ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು. ಅದಕ್ಕೆಲ್ಲ ಪೂರಕವಾಗಿ ಉದ್ಯಮ ಸ್ನೇಹಿ ವಾತಾವರಣ ಕೊಡಬೇಕು. ಅದನ್ನು ಮಾಡಿದಾಗ ಆಟೋಮೆಟಿಕಲಿ ಚೆನ್ನಾಗಾಗುತ್ತೆ. ಅದನ್ನು ಮಾಡದೆ ಬರೀ ಟಾರ್ಗೆಟ್ ಕೊಟ್ಟರೆ ಉದ್ದ ಉಗುರು ಇಟ್ಕೊಂಡು ಗೆಬರಕ್ಕೆ ಬರ್ತಾರೆ ನಿಮ್ಮ ಅಧಿಕಾರಿಗಳು ಉದ್ಯಮಗಳನ್ನ. ಏನೋ ಸರ್ಕಾರ ಮಾಡಿರೋ ಸಾಲ ಎಷ್ಟಿದೆ ಗೊತ್ತಾ? ಒಬ್ಬೊಬ್ಬ ಕನ್ನಡಿಗನ ತಲೆ ಮೇಲೆ ಎಷ್ಟೆಷ್ಟು ಸಾಲ ಇದೆ.
ಈ ಶಾಕಿಂಗ್ ನಂಬರ್ಸ್ ನೋಡ್ತಾ ಹೋಗೋಣ ಬನ್ನಿ. ಬಜೆಟ್ ಪುಸ್ತಕದಲ್ಲಿರುವ ಮಾಹಿತಿ ಪ್ರಕಾರ 2026-27ನೇ ಸಾಲಿನ ಅಂತ್ಯಕ್ಕೆ ಕರ್ನಾಟಕದ ಒಟ್ಟು ಸಾಲದ ಮೊತ್ತ 8,24,000 ಕೋಟಿ ರೂಪಾಯಿ ಆಗುತ್ತೆ. ಇದು ಡೇಂಜರ್ ಲೈನ್ಗೆ ಹತ್ತತ್ರ ಹೋಗ್ತಾ ಇದೆ. ರಾಜ್ಯದ GDP 24% ಆಗುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ ರಾಜ್ಯದ ಪ್ರತಿ ಜನರ ತಲೆ ಮೇಲೆ ಇರೋ ಸಾಲ ಎಷ್ಟು ಗೊತ್ತಾ? ಈಗ ಸರ್ಕಾರ ಮಾಡಿರೋ ಸಾಲ ಕರ್ನಾಟಕದ ಪಾಪ್ಯುಲೇಷನ್ 7 ಕೋಟಿ ಅಂತ ಅನ್ಕೊಂಡು ನಾವು ಡಿವೈಡ್ ಮಾಡಿದ್ರೆ ಹುಟ್ಟಿರೋ ಮಕ್ಕಳಿಂದ ಮುದುಕರ ತನಕ ಎಲ್ಲರ ತಲೆ ಮೇಲೆ 1,17,000 ರೂಪಾಯಿ ಸಾಲ ಇದೆ. ಕಳೆದ ವರ್ಷ ಇದು ಸುಮಾರು 1 ಲಕ್ಷದ ಆಸುಪಾಸಲ್ಲಿತ್ತು. ಒಂದೇ ವರ್ಷ ತಲಾ ಸಾಲ 15,000-17,000 ರೂಪಾಯಿ ಜಂಪ್ ಆಗಿದೆ. ಅಂದರೆ ಆಲ್ಮೋಸ್ಟ್ 15-16% ಜಂಪ್ ಆಗಿದೆ ಅಂತ ಅನ್ಕೊಳ್ಳಿ ನೀವು. 1,17,000 ಹೋಗಿದೆ ಅಂತ ಹೇಳಿದ್ರೆ. ಅಂದರೆ ಈ ವರ್ಷ 2026-27ರಲ್ಲಿ ಸರ್ಕಾರ ಮಾಡ್ತಿರೋ ಸಾಲದ ಮೊತ್ತ ಒಂದು ವರ್ಷದ್ದೇ 1,32,000 ಕೋಟಿ ರೂಪಾಯಿ ಇದೆ. ಬಜೆಟ್ನ ಕಾಲು ಭಾಗ ದುಡ್ಡು ಸಾಲದಲ್ಲೇ ತರೋಕೆ ಪ್ಲಾನ್ ಮಾಡಿದ್ದಾರೆ. ನೀವು ಕೇಳ್ಬೋದು, ಸರ್ಕಾರ ಸಾಲ ಮಾಡಿದ್ರೆ ನಮಗೇನು, ಅವ್ರು ತಾನೇ ಕಟ್ಟೋದು ಅಂತ. ಸಾಲ ಕಟ್ಟೋದು ಅವರೇ, ಆದರೆ ನಮ್ಮ ಟ್ಯಾಕ್ಸ್ ದುಡ್ಡಿಂದಾನೇ ಕಟ್ಟಬೇಕಲ್ವ. ಅವ್ರನ್ನ ಪ್ರಿಂಟ್ ಹೊಡೆಯೋಕ್ಕಾಗಲ್ವಲ್ಲ ಮಷಿನ್ ಇಟ್ಕೊಂಡು. ಅವಾಗೇನಾಗುತ್ತೆ, ತೆರಿಗೆ ಹೊರೆನೂ ಜಾಸ್ತಿ ಆಗುತ್ತೆ, ಜೊತೆಗೆ ಸಾಲ ಕಟ್ಟೋಕೆ ಹೆಚ್ಚಿನ ದುಡ್ಡು ಹೋಗ್ಬಿಡುತ್ತೆ. ಮೆಜಾರಿಟಿ ದುಡ್ಡು ಈ ರೀತಿ ಗ್ಯಾರಂಟಿಗೆ, ಸರ್ಕಾರದ ಸಂಬಳ ಕೊಡೋಕ್ಕೆ, ಸರ್ಕಾರ ನಡೆಸೋಕ್ಕೆ ಮತ್ತು ಇಂಟ್ರೆಸ್ಟ್ ರೇಟ್ ಕಟ್ಟಕ್ಕೆ ಹೋದರೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಎಲ್ಲಿ ಉಳಿಯುತ್ತೆ ಅನ್ನೋ ಕ್ವಶನ್. ಏನು ರಾಜ್ಯದ GDP ಗ್ರೋತ್ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದ ಆರ್ಥಿಕತೆ ಚೇತರಿಸ್ಕೊಳ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಸೇವಾ ವಲಯ, ಸರ್ವಿಸ್ ಸೆಕ್ಟರ್ ಮತ್ತು ಕೈಗಾರಿಕಾ ವಲಯದಲ್ಲಿ ಗ್ರೋತ್ ಕಾಣಿಸ್ತಾ ಇದೆ ನಮಗೆ. ಇದಿಷ್ಟು ಬಜೆಟ್ನ ಆರ್ಥಿಕ ಲೆಕ್ಕಾಚಾರ ಮತ್ತು ಸಾಲದ ಸುಳಿಯ ಕಥೆ. ಈಗ ಕಡೆಯದಾಗಿ ಈ ಬಜೆಟ್ನಿಂದ ನಿಮ್ಮ ಊರಿಗೆ, ನಿಮ್ಮ ಏರಿಯಾಗೆ ಏನು ಸಿಕ್ಕಿದೆ? ಬೆಂಗಳೂರಿಗೆ ಸಿಕ್ಕಿರೋ ಬಂಪರ್ ಕೊಡುಗೆ ಏನು? ಉತ್ತರ ಕರ್ನಾಟಕವನ್ನು ಕಡೆಗಣಿಸಿದ್ರ? ಬನ್ನಿ ರೀಜನಲ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಬೆಂಗಳೂರು ನೋಡಿದ್ರೆ ಅತಿ ದೊಡ್ಡ ಗಿಫ್ಟ್ ಏನು ಗೊತ್ತಾ? ಟನಲ್ ರೋಡ್. DK ಶಿವಕುಮಾರ್ ಪೆಟ್ ಪ್ರಾಜೆಕ್ಟ್, ಸುರಂಗ ತೋಡ್ತೀನಿ ಅಂತ ಹೇಳಿ ಹೊರಟಿದ್ರಲ್ಲ, ಅದಕ್ಕೆ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಹಾಡೋಕೆ ಬರೋಬ್ಬರಿ 30,000 ಕೋಟಿ ರೂಪಾಯಿ ವೆಚ್ಚದ ಸುರಂಗ ರಸ್ತೆಗೆ ಈ ಬಜೆಟ್ನಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೂ ಭೂಮಿಯ ಅಡಿಯಲ್ಲಿ ಕಾರುಗಳು ಸುಯಿ ಅಂತ ಹೋಗ್ಬೋದು. ಇದರ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚೋಕೆ, ವೈಟ್ ಟಾಪಿಂಗ್ ಮಾಡೋಕೆ 2,000 ಕೋಟಿ ರೂಪಾಯಿ ಎತ್ತಿಡ್ತಾ ಇದ್ದಾರೆ. ಇನ್ನು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಿದೆ ಅಂತ ನೋಡಿದ್ರೆ ಈ ಸಲ ಸ್ವಲ್ಪ ಕಲ್ಯಾಣ ಕರ್ನಾಟಕಕ್ಕೆ ಜೋರಾಗಿ ಸಿಕ್ಕಿದೆ. ಸಂವಿಧಾನದ ಆರ್ಟಿಕಲ್ 371J ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಸೇಮ್ ಇತ್ತು, ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ವಿಜಯಪುರ ಏರ್ಪೋರ್ಟ್ ಉದ್ಘಾಟನೆಗೆ ತಯಾರಿ ನಡೀತಾ ಇದೆ. ಟೂರಿಸಂ ಸರ್ಕ್ಯೂಟ್ ಮಾಡೋಕೆ ಅವರು ಪ್ಲಾನ್ ಅನ್ನು ಘೋಷಿಸಿದ್ದಾರೆ. ಹಾಗೆ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಮತ್ತು ದಸರಾ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್. ಕರಾವಳಿ, ಮಂಗಳೂರು ಬಂದರು ಅಭಿವೃದ್ಧಿ ಮತ್ತು ಮೀನುಗಾರರಿಗೆ ವಿಶೇಷ ಡೀಸೆಲ್ ಸಬ್ಸಿಡಿ. ಮಲೆನಾಡಿಗೆ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ. ಇದೆಲ್ಲ ಆಗಿದೆ. ಒಟ್ಟಲ್ಲಿ ಬೆಂಗಳೂರಿಗೆ ಸಿಂಹ ಪಾಲು ಸಿಕ್ಕಿದ್ರೆ, ಯಾಕಂದರೆ ಅದೇ ಸಿಂಹ ಕೊಡುಗೆಯನ್ನು ಕೂಡ ಕೊಡ್ತಿರೋದ್ರಿಂದ ಸಿಂಹ ಪಾಲದಕ್ಕೆ ಸಿಕ್ಕಿದೆ. ಉಳಿದ ಭಾಗಗಳಿಗೆ ನ್ಯಾಯಯುತ ಪಾಲು ಸಿಕ್ಕಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದೆಲ್ಲ ಬಜೆಟ್ನ ಹೈಲೈಟ್ಸ್ ಆಯಿತು. ಈಗ ನಿಮಗೆ, ನಮಗೆ ಅಂದರೆ ರೈತರಿಗೆ, ಮಹಿಳೆಗೆ, ಒಬ್ಬ ವಿದ್ಯಾರ್ಥಿಗೆ ಈ ಬಜೆಟ್ನಿಂದ ಆಗೋ ಲಾಭ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಶಿಕ್ಷಣ ಇಲಾಖೆ ಈ ಸಲದ ಬಜೆಟ್ನಲ್ಲಿ ಹೈಯೆಸ್ಟ್ ಅಲೋಕೇಶನ್ 47,224 ಕೋಟಿ ರೂಪಾಯಿ ಆಗಲೇ ಹೇಳಿದ್ವಿ. ದುಡ್ಡಿಗಿಂತ ಹೆಚ್ಚಾಗಿ ಇಲ್ಲಿ ಮಾಡಿರೋ ಘೋಷಣೆಗಳು ಮುಖ್ಯ. ಮೊದಲನೇದು 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನು ಕೂಡ ಘೋಷಿಸಲಾಗಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳ ಮೇಲಾಗ್ತಿರೋ ಕೆಟ್ಟ ಪರಿಣಾಮ ತಡೆಯಕ್ಕೆ ರಾಜ್ಯ ಸರ್ಕಾರ ಕಠಿಣ ನಿರ್ಧಾರಕ್ಕೆ ಬರ್ತಾ ಇದೆ ಅಂತ ಬಜೆಟ್ನಲ್ಲಿ ಹೇಳಲಾಗಿದೆ. ನಾವು ಕೂಡ ರಿಪೀಟೆಡ್ಲಿ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದಾಗಬೇಕು. ನಮ್ಮಲ್ಲೂ ಕೂಡ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬಂದಿದೆ. ಕೇಂದ್ರ ಸರ್ಕಾರ ಕೂಡ ಎಕನಾಮಿಕ್ ಸರ್ವೆನಲ್ಲಿ ಹೇಳಿತ್ತು, ಅದನ್ನೆಲ್ಲ ಮೆನ್ಷನ್ ಮಾಡಿದ್ವಿ. ಕರ್ನಾಟಕ ಸರ್ಕಾರ ಹೆಜ್ಜೆ ಇಡೋಕೆ ಮುಂದಾಗಿದೆ. ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡೋಣ. ವೆರಿ ಗುಡ್ ಇನಿಷಿಯೇಷನ್, ಬೇಗ ಬರಬೇಕಿದು. ಎರಡನೇದು ರೋಹಿತ್ ವೆಮುಲಾ ಕಾಯ್ದೆ. ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಕಾಲೇಜುಗಳಲ್ಲಿ ಜಾತಿ ನಿಂದನೆ ತಡೆಯೋಕೆ ಈ ಹೊಸ ಕಾಯ್ದೆಯನ್ನು ಜಾರಿ ತರ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟೋ ವರ್ಷಗಳಿಂದ ನಿಂತು ಹೋಗಿದ್ದ ಕಾಲೇಜ್ ಎಲೆಕ್ಷನ್, ಸ್ಟೂಡೆಂಟ್ ಎಲೆಕ್ಷನ್ ಮತ್ತೆ ಶುರುವಾಗ್ತಾ ಇದೆ. ಕ್ಯಾಂಪಸ್ ಪಾಲಿಟಿಕ್ಸ್ ರಂಗೇರುತ್ತೆ. ಇದರ ಜೊತೆಗೆ ಹೊಸ ಶಾಲೆಗಳು ಮತ್ತು ನೇಮಕಾತಿ. ರಾಜ್ಯಾದ್ಯಂತ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಮುಂದಿನ 3 ವರ್ಷಗಳಲ್ಲಿ 3,900 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಹಾಗೆ ಖಾಲಿ ಇರೋ 15,000 ಶಿಕ್ಷಕರ ಹುದ್ದೆಗಳನ್ನು ಈ ವರ್ಷವೇ ಭರ್ತಿ ಮಾಡ್ತೀವಿ ಅಂತ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ಫ್ರೀ ಬುಕ್ಸ್ ಆ್ಯಂಡ್ ಡಿಜಿಟಲ್ ಲೈಬ್ರರಿ. 1ರಿಂದ 12ನೇ ಕ್ಲಾಸ್ ಮಕ್ಕಳಿಗೆ ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನ್ ಪುಸ್ತಕ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ವ್ಯಾಲ್ಯೂ ಎಜುಕೇಷನ್ನಲ್ಲಿ ಏನೆಲ್ಲ ಅಂಶಗಳಿರುತ್ತೆ, ಯಾವೆಲ್ಲ ಸೋರ್ಸ್ ಬುಕ್ಗಳಿಂದ ತಂದದಕ್ಕೆ ಆ್ಯಡ್ ಮಾಡ್ತಾರೆ, ಅದು ಕೂಡ ತುಂಬ ಜನ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಅದ್ರ ಮೇಲೆ ನೋಡ್ಬೇಕೇನಾಗುತ್ತೆ ಅಂತ. ಇನ್ನು PUC ಮಕ್ಕಳಿಗೂ ಟೆಕ್ಸ್ಟ್ ಬುಕ್ಸ್ ಫ್ರೀ. ಧಾರವಾಡ ಮತ್ತು ಬೆಂಗಳೂರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗಾಗಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಡಿಜಿಟಲ್ ಲೈಬ್ರರಿ ಕಡೆಗೂ ಕೂಡ ಬರ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡ ಕಮ್ಮಿ ಮಾಡೋಕೆ 204 ಕಡೆಗಳಲ್ಲಿ ಮಾನಸಿಕ ಆರೋಗ್ಯ ಸಲಹೆಗಾರರನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಹಾಗೆ ಹೈಟೆಕ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ IIT ಧಾರವಾಡ ಜೊತೆ ಸೇರಿ 8ರಿಂದ 12ನೇ ಕ್ಲಾಸ್ ಮಕ್ಕಳಿಗೆ AI ಟ್ರೈನಿಂಗ್ ಕೊಡೋಕೆ 5 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಕಾಲೇಜುಗಳ ಉನ್ನತೀಕರಣಕ್ಕೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನಿಂದ 2,500 ಕೋಟಿ ರೂಪಾಯಿ ವೆಚ್ಚದ ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನಾ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 40 ಡಿಗ್ರಿ ಕಾಲೇಜು, 11 ಪಾಲಿಟೆಕ್ನಿಕ್ ಕಾಲೇಜುಗಳು ಮಾದರಿ ಸಂಸ್ಥೆಗಳಾಗಿ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಸ್ಟಾರ್ಟ್ಅಪ್ ಕಲ್ಚರ್ ಬೆಳೆಸೋಕೆ 9 ಕಡೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ, ಇದೆಲ್ಲ ಆಗುತ್ತೆ ಅನ್ನೋ ಘೋಷಣೆ ಮಾಡಲಾಗಿದೆ. ಇನ್ನು ಒಟ್ಟಾರೆ ಕೃಷಿ ಇಲಾಖೆಗೆ ಈ ವರ್ಷ 8,373 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಹಾಗಾದ್ರೆ ರೈತರಿಗೆ ಸಿಕ್ಕಿರೋ ಹೊಸ ಯೋಜನೆಗಳೇನೇನು? ಹಾಗಾದ್ರೆ ಇದರಲ್ಲಿ ವಸುಧಾಮೃತ ಮತ್ತು ರೋಗ ನಿಯಂತ್ರಣ ಅಂತ ಭೂಮಿಯ ಆರೋಗ್ಯ ಕಾಪಾಡೋಕೆ ಇದನ್ನ ಘೋಷಿಸಲಾಗಿದೆ. ವಸುಧಾಮೃತ ಅಂತ ಮಲೆನಾಡು ಮತ್ತು ಕರಾವಳಿ ಭಾಗದ ಅಡಿಕೆ ಮತ್ತು ತೆಂಗು ಬೆಳೆಗಾರರಿಗೆ ಕಾಡ್ತಿರೋ ರೋಗ ತಡೆಯೋಕೆ 10 ಕೋಟಿ ರೂಪಾಯಿ ಸ್ಪೆಷಲ್ ಪ್ಯಾಕೇಜ್ ಅನ್ನು ಕೂಡ ಘೋಷಿಸಿದ್ದಾರೆ. ಏನು ಸಾಲ ಭಾಗ್ಯ ಅನ್ನದಾತರಿಗೆ ಈ ವರ್ಷ 28,000 ಕೋಟಿ ರೂಪಾಯಿ ಸಾಲ ವಿತರಿಸುವ ಟಾರ್ಗೆಟ್ ಸರ್ಕಾರ ಹಾಕೊಂಡಿದೆ. ಇದು ಬರೋಬ್ಬರಿ 37 ಲಕ್ಷ ರೈತರಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಬೆಳೆ ವಿಮೆ ಇದರಡಿಯಲ್ಲಿ 11 ಲಕ್ಷ ರೈತರಿಗೆ 2,378 ಕೋಟಿ ರೂಪಾಯಿ ಪರಿಹಾರ ಕೊಡಲಾಗಿದೆ. ಇದು ಕಂಟಿನ್ಯೂ ಆಗುತ್ತೆ. ಇನ್ನು ತೋಟಗಾರಿಕಾ ಬೆಳೆಗಳಿಗೆ ವಿಶೇಷವಾಗಿ 2.23 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಸೌಲಭ್ಯ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸಾವಯವ ಮಂಡ್ಯದ ಪಾಂಡವಪುರವನ್ನ ಸಾವಯವ ಕೃಷಿ ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ. ಇತ್ತ ಬೆಳಗಾವಿಯ ಅಥಣಿಯಲ್ಲಿ 211 ಎಕರೆ ಜಾಗದಲ್ಲಿ ಹೊಸ ಕೃಷಿ ಕಾಲೇಜ್ ಕ್ಯಾಂಪಸ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಕೋಲಾರದಲ್ಲಿ ರೈತರಿಗೆ ಸಹಾಯ ಆಗೋಕೆ ರೈತ ಮಾಲ್ ಮತ್ತು ಕಾಲ್ ಸೆಂಟರ್ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಇದಕ್ಕೆ AI ಟಚ್ ಕೊಡ್ತಾರಂತೆ. ಹೇಗೆ ನೋಡ್ಬೇಕಿನ್ನು. ಏನೋ ಮೀನುಗಾರರಿಗೆ ಒಂದು ಸಿಹಿ ಸುದ್ದಿ ಇದೆ. ಮೀನುಗಾರಿಕಾ ಕಿಟ್ ಖರೀದಿಗೆ ಸರ್ಕಾರ ಕೊಡ್ತಾ ಇದ್ದ ಸಹಾಯಧನವನ್ನ 10,000 ರೂಪಾಯಿನಿಂದ 20,000 ರೂಪಾಯಿಗೆ ಡಬಲ್ ಮಾಡಿದ್ದಾರೆ. ನೆಕ್ಸ್ಟ್ ಪಶುಸಂಗೋಪನೆಗೆ ಉತ್ತರ ಕರ್ನಾಟಕದ ರೈತರಿಗೆ ಗುಡ್ ನ್ಯೂಸ್. ಬೆಳಗಾವಿ ಮತ್ತು ಕಲಬುರಗಿ ಭಾಗದ 10,000 ಜನರಿಗೆ ಹಸು, ಎಮ್ಮೆ, ಕುರಿ ಮತ್ತು ಮೇಕೆ ಖರೀದಿ ಮಾಡೋಕೆ 25% ಸಹಾಯಧನವನ್ನು ಕೊಡ್ತಾರೆ. 25% ಸಬ್ಸಿಡಿ. ಇದಕ್ಕೆ 40 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಹಾಗೆ ಜಾನುವಾರುಗಳಲ್ಲಿ ಬಂಜೆತನ ನಿವಾರಣೆ ಮಾಡೋಕೆ ವರ್ಷಕ್ಕೊಂದು ಕರು ಅನ್ನೋ ಘೋಷ ವಾಕ್ಯದ ಅಡಿಯಲ್ಲಿ 1000 ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಶಿಬಿರಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ನೀರಾವರಿ. ಉತ್ತರ ಕರ್ನಾಟಕದ ರೈತರು ವರ್ಷಗಳಿಂದ ಕಾಯ್ತಾ ಇದ್ದ ಬೇಡಿಕೆ ಬಜೆಟ್ ನಲ್ಲಿ ಉತ್ತರವನ್ನ ಪಡ್ಕೊಂಡಿದೆ. ಅದೇ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂಸ್ವಾಧೀನ. ಇಲ್ಲಿ ಭೂಮಿ ಕಳೆದುಕೊಳ್ಳೋ ರೈತರಿಗೆ ಪರಿಹಾರದ ಮೊತ್ತವನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಖುಷ್ಕಿ ಜಮೀನಿಗೆ, ಡ್ರೈ ಜಮೀನಿಗೆ ಪ್ರತಿ ಎಕರೆಗೆ 30 ಲಕ್ಷ ರೂಪಾಯಿ. ತರಿ ಅಂದ್ರೆ ವೆಟ್ ಲ್ಯಾಂಡ್ಗೆ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ. ಇದು ದೊಡ್ಡ ಘೋಷಣೆ. ಇದರ ಜೊತೆಗೆ ತುಂಗಭದ್ರಾ ಜಲಾಶಯ TB ಡ್ಯಾಮ್ ಹೋದ್ಸಲ ಗೇಟ್ ಮುರಿದು ಅವಾಂತರ ಆಗಿತ್ತಲ್ಲ, ಅದಕ್ಕೆ ಸಲ ಡ್ಯಾಮ್ನ ಎಲ್ಲ 33 ಗೇಟ್ಗಳನ್ನ ಹೊಸದಾಗಿ ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸೋಕೆ ಸಮತೋಲನ ಜಲಾಶಯ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಭದ್ರಾ ಮೇಲ್ದಂಡೆ ಈ ಯೋಜನೆ ಅಡಿಯಲ್ಲಿ ಚಿತ್ರದುರ್ಗ, ತುಮಕೂರು ಭಾಗದ 157 ಕೆರೆಗಳನ್ನು ತುಂಬಿಸೋಕೆ ಕ್ರಮ ಕೈಗೊಳ್ಳೋ ಘೋಷಣೆ. ಹಾಗೆ ಹೊಸ ಡ್ಯಾಮ್ ತುಮಕೂರಿನ ಕೊರಟಗೆರೆ ತಾಲೂಕಲ್ಲಿ 1.2 TMC ಸಾಮರ್ಥ್ಯದ ಒಂದು ಚಿಕ್ಕ ಡ್ಯಾಮ್ ನಿರ್ಮಾಣ. ಇನ್ನು ಕೆರೆ ತುಂಬಿಸೋ ಯೋಜನೆ 237 ಕೋಟಿ ರೂಪಾಯಿ ಖರ್ಚಲ್ಲಿ 164 ಕೆರೆಗಳಿಗೆ ನೀರು ತುಂಬಿಸೋದು. ಇನ್ನು ವೃಷಭಾವತಿ ವ್ಯಾಲಿ ಬೆಂಗಳೂರು ಸುತ್ತಮುತ್ತಲಿನ 119 ಕೆರೆಗಳನ್ನು ತುಂಬಿಸೋಕೆ 650 ಕೋಟಿ ರೂಪಾಯಿಗಳ ಬೃಹತ್ ಪ್ಯಾಕೇಜ್. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಬಂದ್ರೆ ಸ್ನೇಹಿತರೆ, ಮಕ್ಕಳಿಗೆ ಸಿಹಿ ಸುದ್ದಿ ಇದೆ. ಟೈಪ್ 1 ಡಯಾಬಿಟಿಸ್ ಇರೋ 18 ವರ್ಷದ ಒಳಗಿನ ಮಕ್ಕಳಿಗೆ ಇನ್ನು ಮುಂದೆ ಸರ್ಕಾರವೇ ಫ್ರೀಯಾಗಿ ಇನ್ಸುಲಿನ್ ಪೆನ್ಗಳನ್ನ ಕೊಡುತ್ತೆ. ದಿನ ಇಂಜೆಕ್ಷನ್ ಹಾಕಿಸ್ಕೊಳ್ಳುವಾಗ ನೋವು ಕಮ್ಮಿ ಆಗುತ್ತೆ. ಇನ್ಸುಲಿನ್ ಪೆನ್ಗಳಲ್ಲಿ ಅದರ ಇಂಟೆನ್ಸಿಟಿ ಮತ್ತು ಅದರ ಚುಚ್ಚುವಿಕೆ ಸ್ವಲ್ಪ ಕಮ್ಮಿ ಇರುತ್ತೆ ಪಾಪ ಮಕ್ಕಳಿಗೆ. ಏನು ಸರ್ಕಾರಿ ಆಸ್ಪತ್ರೆಯಲ್ಲೇ IVF ಮಕ್ಕಳಾಗದ ದಂಪತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋಕೆ, ಆ ಕಷ್ಟವನ್ನು ತಪ್ಪಿಸೋಕೆ ಬೆಂಗಳೂರಿನ ವಾಣಿ ವಿಲಾಸ್ ಮತ್ತು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಸರ್ಕಾರಿ IVF ಕೇಂದ್ರಗಳನ್ನ ತೆರೀತಾ ಇದ್ದಾರೆ. ಏನೋ ಹಾಸಿಗೆ ಹಿಡಿದಿರೋ ರೋಗಿಗಳ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ಕೊಡೋಕೆ ಕೇರಳ ಮಾಡೆಲ್ ಪ್ಯಾಲಿಯೇಟಿವ್ ಕೇರ್ ಜಾರಿಗೆ ತರ್ತಾ ಇದ್ದಾರೆ. ಹಾಗೆ ರಾಜ್ಯ ಸರ್ಕಾರ ಕೂಡ ಹೆಸರು ಬದಲಾವಣೆಗಳಿಗೆ ಕೈ ಹಾಕ್ತಾ ಇದೆ. ಈಗ ವಿಕ್ಟೋರಿಯಾ ಹಾಸ್ಪಿಟಲ್ನ ಹೆಸರು ಚೇಂಜ್. ಇನ್ನು ಮುಂದೆ ಈ ಹಾಸ್ಪಿಟಲ್ ಅನ್ನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಏನು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಆಸ್ಪತ್ರೆಗಳ ನಿರ್ಮಾಣದ ವಿಚಾರಕ್ಕೆ ಬಂದ್ರೆ ಇಲ್ಲಿ ತುಂಬಾನೇ ದೊಡ್ಡದಿದೆ. ಅದರಲ್ಲಿ ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ನಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜೊತೆಗೆ ಸೇರಿ 1000 ಬೆಡ್ಗಳ ಬೃಹತ್ ಅಂಗಾಂಗ ಕಸಿ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡ್ತಾರೆ.
ಹುಬ್ಬಳ್ಳಿಯಲ್ಲಿ 236 ಕೋಟಿ ರೂಪಾಯಿ ವೆಚ್ಚದ ಜಯದೇವ ಆಸ್ಪತ್ರೆ ಇದೇ ವರ್ಷ ಓಪನ್. ಮೈಸೂರಲ್ಲಿ ಅಲ್ಲಿನ ಜಯದೇವ ಆಸ್ಪತ್ರೆಯನ್ನು 180 ಕೋಟಿ ರೂಪಾಯಿ ಖರ್ಚು ಮಾಡಿ 600 ಬೆಡ್ಗಳಿಗೆ ಅಪ್ಗ್ರೇಡ್ ಮಾಡೋದು. ಹಾಗೆ ಮೈಸೂರು ಮತ್ತು ತುಮಕೂರಿನಲ್ಲಿ 92 ಕೋಟಿ ರೂಪಾಯಿ ಖರ್ಚಲ್ಲಿ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ. ಮುನಿರಾಬಾದ್ ಟಿಬಿ ಡ್ಯಾಮ್ ಹತ್ರ ಇಲ್ಲಿ ಹೊಸ ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪನೆಗೆ ನಿರ್ಧಾರ ಆಗಿದೆ. ಕಾರವಾರದಲ್ಲಿ 198 ಕೋಟಿ ರೂಪಾಯಿಗಳ ಖರ್ಚಲ್ಲಿ 450 ಬೆಡ್ಗಳ ಸುಸಜ್ಜಿತ ಆಸ್ಪತ್ರೆ. ರಾಯಚೂರಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರಾಮಾ ಸೆಂಟರ್. ಪುತ್ತೂರಲ್ಲಿ 300 ಬೆಡ್ ಆಸ್ಪತ್ರೆ ಮಂಜೂರು ಅಂತ ಹೇಳಿದ್ದಾರೆ. ವಿಜಯಪುರ, ಕೋಲಾರ ಇಲ್ಲಿ ಹೊಸ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ DPR ರೆಡಿ ಮಾಡಿಸೋಕೆ ಅದನ್ನು ಘೋಷಣೆ ಮಾಡಲಾಗಿದೆ. ಇತರ ಮುಖ್ಯ ಘೋಷಣೆಗಳನ್ನ ನೋಡೋದಾದ್ರೆ, ಮಕ್ಕಳಲ್ಲಿ ನಶೆಯ ಚಟವನ್ನ ಬಿಡಿಸೋಕೆ ನಿಮ್ಹಾನ್ಸ್ ಸಹಯೋಗದಲ್ಲಿ ಡಿ ಅಡಿಕ್ಷನ್ ಸೆಂಟರ್ ಆರಂಭ. ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಬಡ ರೋಗಿಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ಅಂತ ಪ್ಯಾಕೇಜ್ ದರವನ್ನು ರಿವೈಸ್ ಮಾಡಿ ಇದಕ್ಕೆ 400 ಕೋಟಿ ರೂಪಾಯಿ ಎಕ್ಸ್ಟ್ರಾ ಲೊಕೇಶನ್. ಹೊಸ ಮೆಡಿಕಲ್ ಕಾಲೇಜುಗಳ ನಿರ್ಮಾಣಕ್ಕೆ 620 ಕೋಟಿ ರೂಪಾಯಿ ಹಾಗೂ ಎಕ್ವಿಪ್ಮೆಂಟ್ಸ್ಗೆ 220 ಕೋಟಿ ರೂಪಾಯಿ ತಿಡ್ತಾ ಇದ್ದಾರೆ. ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಡೆ ನೋಡಿದ್ರೆ, ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಗುಡ್ ನ್ಯೂಸ್. ಇನ್ನು ಮುಂದೆ ನಿಮಗೆ 90 ದಿನಗಳ ಮಾತೃತ್ವ ರಜೆ ಸಿಗತ್ತೆ. ವಚನ ಯೂನಿವರ್ಸಿಟಿ ಬಸವ ಕಲ್ಯಾಣದಲ್ಲಿ ಖಾಸಗಿ ವಚನ ವಿಶ್ವವಿದ್ಯಾಲಯಕ್ಕೆ 25 ಎಕರೆ ಜಾಗವನ್ನ ಮಂಜೂರು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಅಲ್ಲಿರೋ 75 ಡಿಗ್ರಿ ಕಾಲೇಜು, 23 ಪಾಲಿಟೆಕ್ನಿಕ್ ಮತ್ತು 5 ಇಂಜಿನಿಯರಿಂಗ್ ಕಾಲೇಜುಗಳಿಗೆ KKRDBನಿಂದ ಮೂಲಸೌಕರ್ಯಕ್ಕೆ ದುಡ್ಡು. ಹಾಸ್ಟೆಲ್ ಸುಧಾರಣೆ. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ನಿರ್ವಹಣೆಗೆ ಹೊಸ ಕಮಿಟಿ ರಚನೆ. 4 KREIS ಶಾಲೆಗಳನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ಅಪ್ಗ್ರೇಡ್ ಮಾಡೋದು. ನೆಕ್ಸ್ಟ್ ಅಲ್ಪಸಂಖ್ಯಾತ ಇಲಾಖೆಯನ್ನು ನೋಡಿದ್ರೆ, ಅಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಡಿಜಿಟಲ್ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡೋಕೆ 5,000 ವಿದ್ಯಾರ್ಥಿಗಳಿಗೆ ತಲಾ 50,000 ರೂಪಾಯಿ ಮೌಲ್ಯದ ಲ್ಯಾಪ್ಟಾಪ್ ಹಂಚ್ತೀವಿ ಅಂತ ಹೇಳಿದ್ದಾರೆ. ಸಂತ ಶಿಶುನಾಳ ಶರೀಫರ ಹೆಸರಲ್ಲಿ 10 ಹೊಸ ವಸತಿ ಶಾಲೆಗಳನ್ನು CBSE ಪಠ್ಯಕ್ರಮದಲ್ಲಿ ಪ್ರಾರಂಭ. ಹಾಗೆ 100 ಮೌಲಾನಾ ಆಜಾದ್ ಶಾಲೆಗಳನ್ನು KPS ಮಾದರಿಯಲ್ಲಿ ಉನ್ನತೀಕರಣ ಮಾಡೋದು. ಹಾಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ. ವಕ್ಫ್ ಆಸ್ತಿಗಳ ರಕ್ಷಣೆಗೆ ಕಾಂಪೌಂಡ್ ಹಾಕೋಕೆ ಅದಕ್ಕೆ 100 ಕೋಟಿ ರೂಪಾಯಿ ದುಡ್ಡನ್ನು ಕೊಡ್ತಾ ಇದ್ದಾರೆ. ಮೌಲಾನಾ ಆಜಾದ್ ಶಾಲೆಗಳಿಗೆ ಹೈಟೆಕ್ ಟಚ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ, ಗ್ರಾಮೀಣ ರಸ್ತೆಗಳ ಸಮಗ್ರ ಅಭಿವೃದ್ಧಿಗಾಗಿ ADB ನೆರವಿನೊಂದಿಗೆ 5,190 ಕೋಟಿ ರೂಪಾಯಿ ಮೊತ್ತದ ಪ್ರಗತಿ ಪಥ ಯೋಜನೆ. ಅದರಲ್ಲಿ ಈ ವರ್ಷ 500 ಕೋಟಿ ರೂಪಾಯಿ ಖರ್ಚು ಮಾಡೋ ಗುರಿ. ಗ್ರಾಮ ಪಂಚಾಯಿತಿಗಳ ಆಸ್ತಿಗಳ ನಗದೀಕರಣಕ್ಕಾಗಿ ಸ್ಥಳೀಯ ಆರ್ಥಿಕ ಬಲವರ್ಧನೆ ಕಾರ್ಯಕ್ರಮ ಜಾರಿ. ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಅಂತ ಮರುನಾಮಕರಣ. ಇದು ಮನ್ರೇಗಾದಲ್ಲಿ ಹೆಸರನ್ನ ಚೇಂಜ್ ಮಾಡಿ ಈಗ ರಾಮ್ಜಿ ಅಂತ ಮಾಡಿದಾರಲ್ಲ, ಅದಕ್ಕೆ ಕೌಂಟರ್ ಇವ್ರದ್ದು. ನೀವು ಮಹಾತ್ಮ ಗಾಂಧಿ ಹೆಸರನ್ನು ಅಲ್ಲಿ ತೆಗೆದು ಬೇರೆ ಯೋಜನೆಗೆ ಹಾಕ್ತಾ ಇದ್ದೀರಾ, ನಾವೊಂದು ಯೋಜನೆ ಶುರು ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಇನ್ನೊಂದು ಯೋಜನೆ ಶುರು ಮಾಡ್ತಲ್ಲ ಮಹಾತ್ಮ ಗಾಂಧಿ ಹೆಸರಲ್ಲಿ. ಈ ಮನ್ರೇಗಾದಿಂದ ತೆಗೆದು ಅದನ್ನು ರಾಮ್ಜಿ ಅಂತ ಮಾಡಿ, ಅದಕ್ಕೀಗ ಆವಾಗಲೇ ಘೋಷಣೆ ಮಾಡಿದ್ರು ಇವರು. ಆ ಟೈಮ್ನಲ್ಲೇ ನಾವು ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಅಂತ ಮಾಡ್ತೀವಿ, ಎಲ್ಲ ಗ್ರಾಮ ಪಂಚಾಯಿತಿ ಹೆಸರನ್ನ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಅದನ್ನೀಗ ಘೋಷಣೆ ಮಾಡಿದ್ದಾರೆ. ಕಾರ್ಮಿಕ ಇಲಾಖೆ ಕಾಯಕ ಭಾಗ್ಯ, ಅಸಂಘಟಿತ ಕಾರ್ಮಿಕರಿಗೆ ಉದ್ಯೋಗ ಒದಗಿಸೋಕೆ ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗಾಗಿ 10 GTTC ಕೇಂದ್ರಗಳ ಸ್ಥಾಪನೆ, ಅದಕ್ಕೆ 600 ಕೋಟಿ ರೂಪಾಯಿ. ಮೂಲ ಸೌಕರ್ಯ ಮತ್ತು ಲೋಕೋಪಯೋಗಿ ಇಲಾಖೆಗೆ ರಾಜ್ಯದಲ್ಲಿ ರಸ್ತೆಗಳನ್ನು ಸ್ಮೂತ್ ಮಾಡ್ತೀವಿ ಅಂತ ಹೇಳಿ PWD ಇಲಾಖೆಗೆ ಸಿಕ್ಕಾಪಟ್ಟೆ ಫಂಡ್ ಘೋಷಿಸಿದ್ದಾರೆ. ರಸ್ತೆ ಅಭಿವೃದ್ಧಿಗೆ ರಾಜ್ಯ ಹೆದ್ದಾರಿ ಅಂದರೆ ಸ್ಟೇಟ್ ಹೈವೇಸ್ ಮತ್ತು ಜಿಲ್ಲಾ ಹೆದ್ದಾರಿಗಳ ಅಭಿವೃದ್ಧಿಗೆ 35,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಘೋಷಣೆ ಮಾಡಿದ್ದಾರೆ. ಈ PWD ಇಲಾಖೆ ಘೋಷಣೆಯಾಗುತ್ತೆ, ಆದರೆ ಆ ಕ್ವಾಲಿಟಿ ಅದನ್ನು ಎನ್ಶೋರ್ ಮಾಡೋದು ಯಾರು? ಅಲ್ಲಿ ಭ್ರಷ್ಟಾಚಾರ ತಡೆಯೋದು ಯಾರು? ಅದು ಫಸ್ಟ್ ಸರಿ ಆಗಬೇಕು. ಇಲ್ಲಾಂದರೆ 1 ವರ್ಷದಲ್ಲಿ ಗುಂಡಿ ಬಿದ್ದಿರುತ್ತೆ, ಮತ್ತೆ ನೆಕ್ಸ್ಟ್ ವರ್ಷ ದುಡ್ಡು ಸುರಿತೀರ ನೀವು. ಭಾಳ ಬೇಜಾರಾಗುತ್ತೆ PWD ಕೆಲಸಗಳನ್ನು ನೋಡ್ತಾ ಇದ್ದಾರೆ. ರೈಲ್ವೆ ಪ್ರಾಜೆಕ್ಟ್ಸ್ ಕೇಂದ್ರದೊಂದಿಗೆ ಸೇರಿ 9 ಪ್ರಮುಖ ರೈಲ್ವೆ ಲೈನ್ಗಳನ್ನು ಫಾಸ್ಟ್ ಮಾಡ್ತಿದ್ದಾರೆ. ಇದರಲ್ಲಿ ಗಿಣಿಗೇರ ರಾಯಚೂರು, ತುಮಕೂರು ರಾಯದುರ್ಗ, ಧಾರವಾಡ ಕಿತ್ತೂರು ಬೆಳಗಾವಿ ರೈಲ್ವೆ ಲೈನ್ಗಳು ಸೇರಿವೆ. ಇದಕ್ಕೆ ರಾಜ್ಯ ಸರ್ಕಾರ 50% ದುಡ್ಡನ್ನು ಶೇರ್ ಹಾಕುತ್ತೆ. ಏರ್ಪೋರ್ಟ್ ಶಿವಮೊಗ್ಗ ಮತ್ತು ವಿಜಯಪುರ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರವನ್ನು ಇನ್ನಷ್ಟು ಚೆನ್ನಾಗಿ ಶುರು ಮಾಡೋಕ್ಕೆ ತಯಾರಿ ನಡೀತಾ ಇದೆ. ಕಾರವಾರ ಬಂದರು ವಿಸ್ತರಣೆಗೆ 2,500 ಕೋಟಿ ರೂಪಾಯಿ ಮೊತ್ತದ ಸಾಗರಮಾಲಾ ಯೋಜನೆ ಜಾರಿಯಾಗ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರಾರ್ಥಿಗಳಿಗೆ ಸರ್ಕಾರದಿಂದ 5,000 ರೂಪಾಯಿ ಸಹಾಯಧನ. ಜಲನಿಧಿ 259 ಕಲ್ಯಾಣಿಗಳನ್ನು ಪುನರುಜ್ಜೀವನಗೊಳಿಸೋ ಜಲನಿಧಿ ಕಲ್ಯಾಣಿಗಳ ಪುನಶ್ಚೇತನ ಯೋಜನೆ. ವಾರಣಾಸಿ, ತುಳಜಾಪುರ, ಶ್ರೀಶೈಲಂನಲ್ಲಿ ರಾಜ್ಯದ ಕಡೆಯಿಂದ ಹೊಸ ಛತ್ರಗಳ ನಿರ್ಮಾಣ.
ಹಾಗೆ ಮಂತ್ರಾಲಯದಲ್ಲಿರೋ ಛತ್ರದ ನವೀಕರಣ, ಯುವಜನ ಕ್ರೀಡೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ಕ್ವೆಸ್ಟ್ ಯೋಜನೆ, ITI ಮತ್ತು ಕೌಶಲ್ಯ ಕೇಂದ್ರಗಳ ಅಭಿವೃದ್ಧಿಗಾಗಿ ADB ನೆರವಿನೊಂದಿಗೆ 1386 ಕೋಟಿ ರೂಪಾಯಿ ಖರ್ಚು. ಸಶಕ್ತ ಕರ್ನಾಟಕ ಅಂಥೇಳಿ ಬೆಳಗಾವಿ, ಗೋಕರ್ಣ, ಚಿತ್ರದುರ್ಗ, ಹಂಪಿಯಲ್ಲಿ ರಾಷ್ಟ್ರ ಮಟ್ಟದ ಮ್ಯಾರಥಾನ್ ಆಯೋಜನೆ. ಕೌಶಲ್ಯ ಅಭಿವೃದ್ಧಿ ಅಂತ ಹೇಳಿ ಏಕೀಕೃತ ಕೌಶಲ್ಯ ಅಭಿವೃದ್ಧಿ ಪೋರ್ಟಲ್ ರಚನೆ. ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕಾಗಿ ಲೀಪ್ ಅಂತ ಸ್ಥಳೀಯ ಆರ್ಥಿಕ ಆಕ್ಸಲರೇಟರ್ ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ. 2 ಮತ್ತು 3ನೇ ಹಂತದ ನಗರಗಳಲ್ಲಿ ನವೋದ್ಯಮ ಸ್ಟಾರ್ಟ್ಅಪ್ಗಳನ್ನು ಬೆಳೆಸೋಕೆ 1,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆ. ಬೆಂಗಳೂರು ಹೊರತುಪಡಿಸಿ ಮೈಸೂರು ನಗರವನ್ನು ರಾಜ್ಯದ 2ನೇ IT ಸಿಟಿಯನ್ನಾಗಿ ಅಭಿವೃದ್ಧಿಪಡಿಸೋ ಒಂದು ಉದ್ದೇಶ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬ್ರೈನ್ಸ್ ಅನ್ನೋ ಸ್ಕೀಮ್ IISc ಯೊಂದಿಗೆ ಮತ್ತು ಇಸ್ರೋ ಸಹಯೋಗದಲ್ಲಿ ರೋಬೋಟಿಕ್ಸ್ ಮತ್ತು AI ಕ್ಯಾಂಪಸ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಗೆ ಬಂದರೆ SC ST OBC ವಿದ್ಯಾರ್ಥಿಗಳಿಗೆ KSET JEE ನೀಟ್ ಕೋಚಿಂಗ್ ಕೊಡೋಕೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 KREIS ಶಾಲೆಗಳನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 8.5 ಲಕ್ಷ ವಿದ್ಯಾರ್ಥಿಗಳಿರುವ 6,500 ಹಾಸ್ಟೆಲ್ಗಳ ನಿರ್ವಹಣಾ ಸುಧಾರಣೆಗೆ ಹೈ ಲೆವೆಲ್ ಕಮಿಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರವಾಸೋದ್ಯಮ ವಿಚಾರಕ್ಕೆ ಬಂದರೆ ಮುಳ್ಳಯ್ಯನಗಿರಿಯಲ್ಲಿ ರೋಪ್ ವೇ, ಚಿಕ್ಕಮಗಳೂರಿಗೆ ಹೋಗೋರಿಗೆ ಇದು ಖುಷಿಯ ವಿಚಾರ. ಮುಳ್ಳಯ್ಯನಗಿರಿಯಿಂದ ಸೀತಾಳಯ್ಯನಗಿರಿವರೆಗೆ ರೋಪ್ ವೇ ನಿರ್ಮಾಣ ಮಾಡ್ತೀವಿ ಅಂತ ಸರ್ಕಾರ ಘೋಷಿಸಿದೆ. ಹಾಗೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಸಮಗ್ರ ಅಭಿವೃದ್ಧಿಗೆ ಬರೋಬ್ಬರಿ 100 ಕೋಟಿ ರೂಪಾಯಿ ಮೀಸಲು. ಹಾಗೆ ಅಡ್ವೆಂಚರ್ ಟೂರಿಸಂನಲ್ಲಿ ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಸೀ ಪ್ಲೇನ್, ಹೆಲಿ ಟ್ಯಾಕ್ಸಿ, ರಿವರ್ ಕ್ರೂಸ್, ಜಾಯ್ ರೈಡ್ಗಳನ್ನು ಎಂಜಾಯ್ ಮಾಡೋಕೆ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗದಗ, ಕಪ್ಪತ್ತಗುಡ್ಡ, ಲಕ್ಕುಂಡಿ ಏರಿಯಾವನ್ನು ಪ್ರವಾಸೋದ್ಯಮ ಸರ್ಕ್ಯೂಟ್ ಆಗಿ ಡೆವಲಪ್ ಮಾಡ್ತೀವಿ ಅನ್ನೋ ಘೋಷಣೆಯಾಗಿದೆ. ಉತ್ತರ ಕನ್ನಡದ ತದಡಿ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಕಾಟೇಜ್ಗಳು ಮತ್ತು ವಾಕಿಂಗ್ ಕಾರಿಡಾರ್ ನಿರ್ಮಾಣ ಆಗ್ತಾ ಇದೆ. ಡ್ರೈವರ್ ಮತ್ತು ಗೈಡ್ಗಳಿಗೆ ಟ್ರೈನಿಂಗ್, ಪ್ರವಾಸಿಗರೊಂದಿಗೆ ಹೇಗೆ ನಡ್ಕೋಬೇಕು ಅಂತ ಅದಕ್ಕೆ 1 ಕೋಟಿ ರೂಪಾಯಿ ಎತ್ತಿಡ್ತಾ ಇದ್ದಾರೆ. ಕ್ರೀಡಾ ಇಲಾಖೆಯಿಂದ 2 ಪ್ರಮುಖ ಸ್ಪಾಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಹೇಸರಘಟ್ಟ ಕೆರೆಯಲ್ಲಿ ಕಯಾಕಿಂಗ್ ಸೆಂಟರ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವಾಟರ್ ಸ್ಪೋರ್ಟ್ಸ್ಗೆ. ಮೈಸೂರಲ್ಲಿ ದತ್ತಗಳ್ಳಿಯಲ್ಲಿ ಸೈಕ್ಲಿಂಗ್ ಆಗಿ ವೆಲೋಡ್ರೋಮ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದ ಎಲ್ಲ ಖರ್ಚಿಗೆ ದುಡ್ಡೆಲ್ಲಿಂದ ಬರುತ್ತೆ ಅಂತ ಹೇಳಿ 1 ರೂಪಾಯಿ ಲೆಕ್ಕದಲ್ಲಿ ನಾವು ನೋಡೋದಾದ್ರೆ ಸರ್ಕಾರದ ಖಜಾನೆಗೆ ದುಡ್ಡು ಬರೋದು ಹೋಗೋದು ಎಲ್ಲಿಗೆ ಅಂತ ಹೇಳಿ ಪೈ ಚಾರ್ಟ್ ನೋಡೋಣ ನಾವೀಗ. 1 ರೂಪಾಯಿನ ಪೈಸೆಗಳಲ್ಲಿ ಕಟ್ ಮಾಡಿ ನೋಡ್ದಂಗೆ ಸರ್ಕಾರದ ಆದಾಯದ ಮೇಜರ್ ಸೋರ್ಸ್ ಅಂದ್ರೆ ಸ್ನೇಹಿತರೆ ನಿಮ್ಮ ತೆರಿಗೆ ಹಣ, ರಾಜ್ಯದ ಸ್ವಂತ ತೆರಿಗೆ, ಸ್ಟೇಟ್ ಓನ್ ಟ್ಯಾಕ್ಸ್, ನಾವು ಕಟ್ಟೋ GST, ಸ್ಟೇಟ್ ಪಾಲು, ಪೆಟ್ರೋಲ್ ಸೆಸ್, ಮದ್ಯದ ಮೇಲಿನ ಟ್ಯಾಕ್ಸ್, ಇದೇ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯ. ಬರೋಬ್ಬರಿ 49 ಪೈಸೆ ಇಲ್ಲಿಂದಲೇ ಬರುತ್ತೆ. ರಾಜ್ಯ ತೆರಿಗೆಯೇತರ ರಾಜಸ್ವದಿಂದ 4 ಪೈಸೆ ಬರುತ್ತೆ. ಸಾಲ, ಇದು ಸ್ವಲ್ಪ ಆತಂಕದ ವಿಚಾರ. ಸರ್ಕಾರದ ಆದಾಯದ 29 ಪೈಸೆ ಸಾಲದಿಂದಲೇ ಬರ್ತಾ ಇದೆ. ಅಂದರೆ ಬಜೆಟ್ನ ಸುಮಾರು 30% ದುಡ್ಡು ಸಾಲದಲ್ಲಿ ನಡೀತಾ ಇದೆ. ಕೇಂದ್ರದ ಪಾಲು, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತೆರಿಗೆ ಪಾಲಿನ ರೂಪದಲ್ಲಿ 14 ಪೈಸೆ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಅನುದಾನ, ಸಹಾಯ ಅನುದಾನ 4 ಪೈಸೆ ಬರ್ತಾ ಇದೆ 1 ರೂಪಾಯಿನಲ್ಲಿ, ಅಂದರೆ 4%. ಹಾಗಾದರೆ ರೂಪಾಯಿ ಹೋಗೋದು ಎಲ್ಲಿಗೆ ಅಂತ ನಾವು ನೋಡಿದ್ರೆ ಬಂದ ದುಡ್ಡಲ್ಲಿ ಅಭಿವೃದ್ಧಿಗೆ ಸಿಗೋದು ಕಮ್ಮಿನೇ. ಸಾಲ ಮರುಪಾವತಿಗೆ ಇಲ್ಲಿ ಆಗಲೇ ಹೇಳಿದ ಹಾಗೆ ಪೈಸೆಗಳ ಲೆಕ್ಕದಲ್ಲಿ ಪರ್ಸೆಂಟೇಜಲ್ಲಿ ನೋಡಿದ್ರೆ 20% ಅಥವಾ 20 ಪೈಸೆ ಸಾಲ ತೀರ್ಸೋಕೆ ಹೋಗ್ತಾ ಇದೆ. ಇತರ ಸಾಮಾನ್ಯ ಸೇವೆ ಅಂದರೆ ಸಂಬಳ, ಪಿಂಚಣಿ, ಇದಕ್ಕೆಲ್ಲ 18 ಪೈಸೆ ಹೋಗ್ತಾ ಇದೆ, 18%. ಸಮಾಜ ಕಲ್ಯಾಣ ಇಲಾಖೆಗೆ 15 ಪೈಸೆ, 15%. ಆರ್ಥಿಕ ಸೇವೆಗಳಿಗೆ 14 ಪೈಸೆ ಅಥವಾ 14% ಅಂತ ಅಂದ್ಕೊಳ್ಳಿ. ಕೃಷಿ, ನೀರಾವರಿ, ಗ್ರಾಮೀಣಾಭಿವೃದ್ಧಿ ಎಲ್ಲ ಸೇರಿಬಿಟ್ಟು 13 ಪೈಸೆ ಪ್ರತಿ ರೂಪಾಯಿಲಿ ಅಥವಾ 13% ಅಂತ ಅಂದ್ಕೊಳ್ಳಿ. ಶಿಕ್ಷಣಕ್ಕೆ 10 ಪೈಸೆ ಅಥವಾ 10% ಅಂತ ಅಂದ್ಕೊಳ್ಳಿ. ಆರೋಗ್ಯಕ್ಕೆ 4 ಪೈಸೆ ಅಥವಾ 4% ಅಂತ ಅಂದ್ಕೊಳ್ಳಿ. ನೀರು ಪೂರೈಕೆ ಮತ್ತು ನೈರ್ಮಲ್ಯಕ್ಕೆ ಬರೀ 3 ಪೈಸೆ ಅಥವಾ 3% ಅಂತ ಅಂದ್ಕೊಳ್ಳಿ. ಇತರ ಸಾಮಾಜಿಕ ಸೇವೆಗಳಿಗೂ ಕೂಡ ಅಷ್ಟೇ 3 ಪೈಸೆ ಅಥವಾ 3%. ಆರಂಭದಲ್ಲಿ ಹೇಳಿದ್ವಿ ಟ್ಯಾಕ್ಸ್ ಕಲೆಕ್ಷನ್ಗೆ ಭರ್ಜರಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ. ಯಾರ್ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋಣ. ವಾಣಿಜ್ಯ ತೆರಿಗೆ ಇಲಾಖೆಗೆ 1,25,000 ಕೋಟಿ ರೂಪಾಯಿ ಕಲೆಕ್ಟ್ ಆಗಬೇಕು ಅನ್ನೋ ಟಾರ್ಗೆಟ್ ಇದೆ. ಅಬಕಾರಿ, ಮದ್ಯಪ್ರಿಯರಿಂದ 45,000 ಕೋಟಿ ರೂಪಾಯಿ ದುಡ್ಡು ಕೊಡಿ ಅಂತ ಹೇಳಿ ಕೇಳ್ತಾ ಇದೆ ಸರ್ಕಾರ. ನೋಂದಣಿ ಮತ್ತು ಮುದ್ರಾಂಕ 29,000 ಕೋಟಿ ರೂಪಾಯಿ ಆಸ್ತಿ ನೋಂದಣಿಯಿಂದ ಬರೋ ನಿರೀಕ್ಷೆ ಇದೆ. ಮೋಟಾರು ವಾಹನ ತೆರಿಗೆ, ವಾಹನಗಳ ಟ್ಯಾಕ್ಸ್ನಲ್ಲಿ 15,500 ಕೋಟಿ ರೂಪಾಯಿ ಆದಾಯದ ಟಾರ್ಗೆಟ್ ಇದೆ.
ಇನ್ನು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಕಾನಮಿ ಬಗ್ಗೆ ನೋಡೋದಾದ್ರೆ ಅತಿ ಹೆಚ್ಚು ಗ್ರೋತ್ ಕಂಡಿರೋದು ಯಾವುದು? ಕೃಷಿ ವಲಯ. ಉತ್ತಮ ಮಳೆಯಾಗಿರೋದ್ರಿಂದ ಕೃಷಿ ಕ್ಷೇತ್ರ 9.1 ಬೆಳವಣಿಗೆ ಕಂಡಿದೆ. ಕೈಗಾರಿಕೆ 6.7, ಸೇವಾ ವಲಯ 8.1 ಗ್ರೋ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಬಜೆಟ್ ಅನ್ನ ಕ್ರಿಸ್ಪ್ ಆಗಿ ತಲುಪಿಸುವ ಪ್ರಯತ್ನ. ಕಡೆದಾಗಿ ಸ್ನೇಹಿತರೆ, ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಆಸಕ್ತಿ ಇರೋರು ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಮತ್ತು ಆರೋಗ್ಯದ ಭದ್ರತೆಯನ್ನ ಗ್ಯಾರಂಟಿ ಮಾಡ್ಕೊಳ್ಳೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿರೋ ಲಿಂಕ್ ಅನ್ನ ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.